ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಕುದರಿ ಸಾಲವಾಡಗಿ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಹಾಗೂ ಅಗಲೀಕರಣ ನೆಪದಲ್ಲಿ ಕೆಲ ನಿವಾಸಿಗಳ ಸ್ವಂತ ಮನೆಗಳನ್ನ ಸಾಂಸ್ಕೃತಿಕ ಕಟ್ಟಡಗಳನ್ನ ಏಕಾಏಕಿಯಾಗಿ ನೆಲಸಮ ಮಾಡಿದ ಕ್ರಮವನ್ನು ವಿರೋಧಿಸಿ ಬಸವನ ಬಾಗೇವಾಡಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜನೆ ಮಾಡಿದ್ದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಪ್ರಭುಗೌಡ ಲಿಂಗದಳ್ಳಿ ಅವರು ಭೇಟಿ ನೀಡಿ ಮನೆ ಕಳೆದುಕೊಂಡ ನಿರಾಶ್ರಿತರಿಗೆ ನ್ಯಾಯ ಸಿಗದೇ ಇದ್ರೆ ಮುಂಬರುವಂತಹ ದಿನದಲ್ಲಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದು ಯಾವುದಾದ್ರೂ ಭೂ ಸ್ವಾಧೀನ ಅಥವಾ ಆ ಮನೆಗಳನ್ನು ಡೆಮಾಲಿಸಿಸ್ ಮಾಡಬೇಕಾದ್ರೆ 2013 ಆಕ್ಟ್ ಪ್ರಕಾರ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಆದೇಶ ಪತ್ರವನ್ನು ಅಧಿಕಾರಿಗಳು ತೆಗೆದುಕೊಳ್ಬೇಕು. ಒಂದು ದರ್ಗಾದ ಕ್ರಮವನ್ನು ತೆಗಿಬೇಕಾಗಿತ್ತು ಅಂದರೆ ಆ ಮೈನಾರಿಟಿಯ ಇಲಾಖೆಯಿಂದ ತೆಗೆದುಕೊಳ್ಬೇಕು. ಒಂದು ಆಲದ ಮರದ ಗಿಡಗಳನ್ನು ಅಥವಾ ಮರಗಳನ್ನು ಕಟಾವು ಮಾಡಬೇಕಾಗಿದ್ರೆ ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದಿಂದ ಅನುಮತಿ ಪತ್ರ ತಗೋಬೇಕು. ಯಾವುದನ್ನು ಮಾಡದೆ ಕಾಮಗಾರಿ ಆದೇಶವಿಲ್ಲದೆ ಕಾಮಗಾರಿ ಎಸ್ಟಿಮೇಟ್ ಇಲ್ಲದೆ ಏಕಾಏಕಿಯಾಗಿ ಬಂದು ಈ ಬಡ ಜನರ ಮನೆಗಳನ್ನು ಕೆಡುವುದಕ್ಕೆ ಇದು ಕುಮ್ಮಕ್ ಶಾಸಕರ ಯತ್ನ ನೇರವಾಗಿ ಆರೋಪ ಮಾಡಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಇವತ್ತು ಕೂತಿರ್ತಕ್ಕಂಥ ಧರಣಿ ಕೇವಲ ಇದು 5-6 ದಿವಸ ಇನ್ನು 15 ದಿವಸನಾಗ ಮುಗಿತದನ್ನಂಗಿಲ್ಲ. ಏನೋ ನೀವು ತಿಳ್ಕೊಂಡಿರ್ಬೋದು. ಏನೋ ಸುಮ್ಮನೆ ಕೂತಾರ 4-5 ದಿನ ಕೆಲಸಿಲ್ಲವರಿಗೆ ಕೂತ್ಗೆ ಎದ್ದು ಹೋಗ್ತಾರೆ ಹಬ್ಬ ತಿಳ್ಕೊಂಡು ನೀವೇನು ಹುಡುಗಾಟಿ ಮಾಡ್ತಿದ್ರ ಅದು ನಿಮ್ಮ ತಪ್ಪು ಕಲ್ಪನೆ. ಹಬ್ಬ ವರ್ಷ ಬರ್ತದ, ಮತ್ತು ಮುಂದಿನ ಸಲ ದೀಪಾವಳಿ ಬರ್ತದ. ಅವ್ರ ಬದುಕನ್ನೇ ಕತ್ತಲ ಮಾಡಿದಾಗ ಇನ್ನೇನು ದೀಪಾವಳಿ ಅವ್ರ ಬಳಕೆ ಇಲ್ಲ. ಚೆನ್ನಾಗಿ ಕುಟುಂಬ ವಾಸಿಸಿ ತಮ್ಮ ಜೀವನ ನಡೆಸ್ತಕ್ಕಂಥ ಕುಟುಂಬ ವರ್ಗದವರ ಮನೆಯನ್ನು ಕೆಡುವ ಮೂಲಕ ಅವ್ರ ಬದುಕನ್ನು ಬೀದಿ ತಳ್ಳಿರಿ. ಅವ್ರ ಬದುಕನ್ನೇ ಕತ್ತಲಾಗಿದೆ ಇವತ್ತಿನ ದಿವಸ. ಇವತ್ತು ಕತ್ತಲಾಗ್ಯದ, ಆದ ಕಾರಣಕ್ಕಾಗಿ ದೀಪಾವಳಿ ಇಲ್ಲೇ ವೇದಿಕೆ ಮೇಲೆ ಆಚರಣೆ ಮಾಡ್ತಾರೆ. ನಾಳಿನ ದಿವಸ ನಮ್ಮ ಬದುಕನ್ನೇ ಕತ್ತಲದಲ್ಲಿ ತಳ್ಳ್ಯಾರಪ್ಪ ಅಂತಂದ್ರೆ ಈ ಸಲ ಈ ಬಾರಿಯ ದೀಪಾವಳಿ ನಮ್ಮ ಬೆಳಕಿನ ಹಬ್ಬ ಅಲ್ಲ, ನಮ್ಮ ಕರಾಳ ದೀಪಾವಳಿ ತಿಳ್ಕೊಂಡು ಆಚರಣೆ ಮಾಡಲಿಕ್ಕೆ ಇವತ್ತು ಅವರು ದಂಡಿನ ನೇತೃತ್ವ ತಯಾರಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.